ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನೆಕ್ಸ್ಟ್ ವ್ಲಾಗ್ ಬಂದು ಪಾಂಡಿಚೇರಿ. ಇದು ಬಂದು ಪಾಂಡಿ ಹಿಡನ್ ಮರೀನಾ ಬೀಚ್ ಅಂತ ಇತ್ತು ಅಲ್ಲಿ ಬೋರ್ಡು. ಸೊ ಪಾಂಡಿ ಬೀಚಲ್ಲಿನೇ ಬ್ಯಾಕ್ ಸೈಡ್ ಇರೋದು. ಫ್ರಂಟಲ್ಲಿ ಒಂದು ಕೂಡ ಇದೆ, ಅದು ನೆಕ್ಸ್ಟ್ ಡೇ ಹೋಗ್ಬೋದು ಅಥವಾ ಇವತ್ತೇ ಪಿಕಪ್ ಮಾಡ್ಬೋದು, ನೋಡೋಣ. ಇದು ಬ್ಯಾಕ್ ವಾಟರ್. ಇಲ್ಲಿ ಬೋಟಿಂಗ್ಗೆ ಅಂತ ಅವರು ಮ್ಯಾನೇಜ್ಮೆಂಟ್ ಅವರು ಟಿಕೆಟ್ ತಗೊಂಡವ್ರೆ. ಒಂದು ಬೋಟಲ್ಲಿ 10 ಜನ ಕೂತ್ಕೊಳ್ಳೋದಂತೆ. ಸೊ ನಮ್ಮ ಬೋಟ್ ಇವಾಗ ಬರುತ್ತೆ. ಸೇಫ್ಟಿಗೆ ಅಂತೇಳಿ ನಮಗೆ ಇದು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲು ಏನಂತಂದರೆ, ಇದು ಸೇಫ್ಟಿ ಕೋಟು, ಇದು ಹಾಕಿದ್ರೆ ಮುಳುಗಲ್ಲ ಅಂದ್ಬಿಟ್ಟು. ಒಂದು ದೋಣಿಗೆ 10 ಜನ ಕೂತ್ಕೊಂಡಿರ್ಬೇಕು. ಸೊ ಇಲ್ಲಿ ನೋಡಿ, ನಮ್ಮ ಟೀಮು ಇನ್ನೊಂದು ದೋಣಿಗೆ ಇನ್ನೊಂದು 10 ಜನ ಅವ್ರು ರೆಡಿ ಆಗ್ತಾಯಿದ್ರು ಈ ಥರ ಕೋಟೆಲ್ಲ ಹಾಕ್ಕೊಂಡು. ಸೊ ನಾವು ಬಂದು ಪಿಕಪ್ ಆದ್ವಿ. ಈ ಕಡೆಯಿಂದ ಕೂತ್ಕೊಂಡು ನೆಕ್ಸ್ಟ್ ಆ ಸೈಡ್ಗೆ ಹೋಗಿ ಅಲ್ಲೊಬ್ಬರು ಪೊಲೀಸ್ನವ್ರು ಇರ್ತಾರೆ, ಅವ್ರ ಹತ್ರ ನಾವು ಮತ್ತೆ ಎಂಟ್ರಿ ಟಿಕೆಟ್ನ ತೊಗೋಬೇಕು. ತೋರಿಸ್ತೀನಿ ಆ ಕಡೆ. ಸೊ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೋಗಿ ಮತ್ತೆ ಆಮೇಲೆ ಒಳಗಡೆ ಎಂಟ್ರಿಗೆ ಮಧ್ಯಕ್ಕೆ ಕರ್ಕೊಂಡು ಹೋಗೋವಂಥದ್ದು. ಸೊ ಇದೆಲ್ಲ ಬಂದು ಫಿಶಿಂಗ್ ಬಿಸ್ನೆಸ್. ಇದು ಬೋಟ್ಸ್ ಎಲ್ಲ ಅಲ್ಲಿ ನಮಗೆ ಗೈಡ್ ಮಾಡ್ತಾಯಿದ್ರು. ಈ ದೋಣಿನ ಇದು ಮಾಡ್ತಾಯಿದ್ರಲ್ಲ, ಈ ಬೋಟ್ನ ನಡೆಸೋರು ಹಿಂದೆ ಕೂತಿದ್ದಾರೆ ನೋಡಿ ಇಬ್ಬರು. ಲಾಸ್ಟಿಗೆ ಅವರಿಬ್ಬರು ಹೇಳ್ತಾಯಿದ್ರು, ಇದೆಲ್ಲ ಫಿಶಿಂಗ್ ಬೋಟ್ಸು. ಪಾಂಡಿಚೇರಿಲಿ ಫಿಶ್ದು ಏನು ಬಿಸ್ನೆಸ್ ಇದೆ ಅದರದ್ದು ಬೋಟ್ಸು ಇದೆಲ್ಲ ಅಂತ. ಸೊ ನಮಗೆ ಅಲ್ಲಿ ಪೊಲೀಸ್ನವ್ರ ಹತ್ರ ಎಂಟ್ರಿ ತಗೊಳ್ಳೋ ತನಕ ಅವ್ರು ಏನೂ ಹೇಳಲಿಲ್ಲ. ಸೊ ಇದು ಒಂದು ತುಂಬ ಹಳೇ ಒಂದು ಇದು ಅಲ್ಲೇ ನಿಂತ್ಬಿಟ್ಟಿದೆ. ಅದು ಹಳೇದು ಯೂಸ್ ಇಲ್ಲ ಅನಿಸುತ್ತೆ, ಬಟ್ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಅದು ಹೋಗ್ತಾ ಇದೆಯೋ ನಿಂತಿದೆಯೋ ಒಂದು ಗೊತ್ತಿಲ್ಲ. ಬಟ್ ಅವರು ಅದ್ರ ಬಗ್ಗೆ ಹೇಳ್ತಾಯಿದ್ರು. ನಮಗೆ ಭಾಷೆ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ನಮಗೆ ತಮಿಳ್ ಬರಲ್ಲ, ಅವ್ರಿಗೆ ಮಲಯಾಳಮೂ ಬರಲ್ಲ, ಕನ್ನಡನೂ ಬರಲ್ಲ. ಸೊ ಅಲ್ಲಿಂದ ಲೋಕಲ್ ಬಾಯ್ಸ್ ಅನಿಸುತ್ತೆ ಅವರು. ಸೊ ಹಂಗಾಗಿ ಯಾವುದೇ ಬೇರೆ ಭಾಷೆ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೋಡಿ, ಇಷ್ಟು ಜನ ನಾವು ಕೂತಿದ್ವಿ, 10 ಮೆಂಬರ್ಸು. ಮಗುಗೆ ಎಕ್ಸ್ಕ್ಯೂಸ್ ಇಲ್ವಾ ಅಂದರೆ ಅವರು ಕೊಡಲಿಲ್ಲ. ಅಲ್ಲಿ ಪೊಲೀಸ್ನವ್ರು ಆ ಕಡೆ ಇದ್ದಾರೆ, ಅವ್ರಿಗೆ ನಾವು ಎಂಟ್ರಿ ಹಾಕಿಸ್ಕೊಂಡು ಮತ್ತೆ ಒಳಗಡೆ ಹೋಗ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೊಬ್ಬರು ಪೊಲೀಸ್ನವ್ರು ಇದ್ದಾರೆ. ಬೋಟ್ ರೈಡ್ ಮಾಡೋ ಹುಡುಗ ಹೋಗ್ತಾ ಇದ್ದಾರೆ ನೋಡಿ. 10 ಜನ ಇರೋದನ್ನ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ. ಮತ್ತು ಜಾಸ್ತಿ ಇದ್ದರೆ ಪ್ರಾಬ್ಲಮ್ ಅಂತೆ, ಮುಳುಗೋ ಚಾನ್ಸಸ್ ಇದೆ ಅಂತೇಳಿ, ಅದು ಸೇಫ್ಟಿ ಅಲ್ಲ ಅಂತೇಳಿ ಅವರು ರಿಜೆಕ್ಟ್ ಮಾಡ್ತಾರಂತೆ. ಸೊ ಒಬ್ಬರು ಮೆಂಬರ್ ಎಕ್ಸ್ಟ್ರಾ ಆಗಿದ್ದರೂ ಕೂಡ ಇರಲಿ ಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಅವರು ಏನೋ ಇಷ್ಟ ಆಯಿತು, ನಮ್ಮ ಹುಡುಗಿರಿದ್ದಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ರು ನಮ್ಮ ಬಸ್ಸಲ್ಲಿದ್ದವ್ರೇ. ಸೊ ಹಂಗಾಗಿ ಮೂವ್ ಆಯಿತು. ಸೊ ಮೂವ್ ಆಗಿ ಮತ್ತೆ ಇನ್ನೊಂದು ಇದಕ್ಕೆ ಬಂದು ನಿಂತ್ಕೊಂಡಾಗ ಇಲ್ಲಿ ಸ್ಟಾಪ್ ಮಾಡಿದರು. ಮತ್ತು ಕೋಟ್ಸ್ ಎಲ್ಲ ತೆಗೆದ್ಬಿಟ್ಟು ಈ ಒಂದಷ್ಟು ದೂರ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೊಂದು ಪ್ಲೇಸ್ ಇತ್ತು. ಈ ಪ್ಲೇಸ್ಗೆ ಏನು ಹೆಸರು ಅಂತ ಗೊತ್ತಿಲ್ಲ, ಇಲ್ಲಿ ಯಾರೂ ಹೇಳೋ ಅಂಥವ್ರು ಇರಲಿಲ್ಲ. ಸೊ ಈ ಗೋಡೆ ಇದೆ, ಬಟ್ ಇದು ಹಳೆ ಕಾಲದ್ದು ಅಥವಾ ಏನಾದ್ರು ಒಂದು ಮೆಮೊರಿ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ತುಂಬ ಜನ ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಸೊ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಟೂರಿಸ್ಟು ಇದ್ದರು. ಆಮೇಲೆ ನೆಕ್ಸ್ಟು ನಮಗೆ ಇಲ್ಲಿ ಜಾಸ್ತಿ ನಾವು ಟ್ರಿಪ್ಪಲ್ಲಿ ಕುಡ್ದಿರೋದು ಸೋಡಾ ಮತ್ತು ಜ್ಯೂಸು. ಏಕೆಂದರೆ ತುಂಬಾ ಸಮ್ಮರ್ ಸೀಸನ್ ಆಗಿರೋದ್ರಿಂದ, ಅದರಲ್ಲೂ ವೆದರ್ ಅಂತೂ ತುಂಬಾ ಇದಿತ್ತು. ಕೊಡೈಕೆನಾಲ್ ಬಿಟ್ಟರೆ ಮಿಕ್ಕಿದ ಕಡೆ ಎಲ್ಲ ಬಿಸಿಲೇನೆ. ಸೊ ಅಲ್ಲೆಲ್ಲ ಫ್ರೂಟ್ಸು ಅದು ಇದು ತಿಂದು ನೋಡೋ ಅಂಥ ಪ್ಲೇಸ್ ಏನಲ್ಲ ಅದು. ಸೊ ಅದು ನೋಡಿ ಮತ್ತೆ ನಾವು ಬೋಟ್ ಏರಿದ್ವಿ. ಒಂದು 10 ನಿಮಿಷ ಆದಮೇಲೆ ಮತ್ತೆ ಸೆಂಟ್ರ್ ಪಾಯಿಂಟಲ್ಲಿ ಈ ಥರ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು ಒಂದು ರೌಂಡು. ಬಟ್ ಆಲ್ಮೋಸ್ಟ್ ಒಂದು 30 ಬೋಟ್ ರೈಡ್ ಮಾಡಿದ್ದೆ ತುಂಬ ಟೈಮು. ಆ ಕಡೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರಲ್ಲ, ಅಲ್ಲಿ ಫೋಟೋ ಎಲ್ಲ ಹೊಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಒಂದು 10 ನಿಮಿಷ ರೆಸ್ಟ್, ಹತ್ತಲ್ಲ ಅರ್ಧ ಗಂಟೆನೇ ಆಯಿತು. ಇದು ಸಮುದ್ರಕ್ಕೆ ಟಚ್ ಆಗುವಂಥದ್ದಂತೆ. ಇಲ್ಲೆಲ್ಲ ಲೋಕಲ್ಸು ಅಥವಾ ಟೂರಿಸ್ಟ್ನವರು ಸಿಂಗಲಾಗಿ ಬಂದಿರುತ್ತಲ್ಲ, ಅವ್ರು ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿತಾಯಿದ್ರು. ಬಟ್ ಇದು ಸಮುದ್ರಕ್ಕೆ ಟಚ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇದು ಸಮುದ್ರದ ನೀರು ಟಚ್ ಆಗುವಂಥ ಜಾಗ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲೆಲ್ಲ ಕರ್ಕೊಂಡೋಗಿದ್ರು. ಮಧ್ಯೆ ಸೆಂಟ್ರಿಗೆ ಬಂದಾಗಂತೂ ತುಂಬ ಭಯ ಆಗ್ತಾಯಿತ್ತು ನಮಗೆ. ಸೊ ಅವ್ರು ನೋಡಿ ಬೋಟ್ನ ಮುಳುಗ್ಸೋ ಥರ ಎಲ್ಲ ನಮಗೆ ಚೌಕ್ ಕೊಡ್ತಾಯಿದ್ರು, ಮುಳುಗ್ಸೋ ಥರ ಎಲ್ಲ ಶೇಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಭಯ ಆಯಿತು, ಆಮೇಲೆ ಏನೋ ಒಂಥರ ಕ್ರೇಜ್ ಅನಿಸ್ತು. ನಮ್ಮ ಈ ಟೀಮಲ್ಲಿದ್ದವರೆಲ್ಲ ತುಂಬ ಚಿಕ್ಕ ವಯಸ್ಸಿನ ಹುಡುಗರು, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಒಂದಿಬ್ಬರಿದ್ರು.
ಗರ್ಲ್ಸ್ ಎಲ್ಲ ಇದ್ದೀರ, ಕಾಲೇಜ್ ಸ್ಟೂಡೆಂಟ್ಸ್ ಅವರು ಒಂದು 3-4 ಜನ ಇದ್ದಿದ್ದರಿಂದ ಸೊ ತುಂಬ ಚೆನ್ನಾಗಿ ಕ್ರೇಜ್ ಆಗಿತ್ತು ನೋಡಿ, ಎಷ್ಟು ಫೋರ್ಸ್ ಹೋಗ್ತಾಯಿತ್ತು. ಸೊ ಇದು ಸಮುದ್ರಕ್ಕೆ ಟಚ್ ಆಗುವಂಥದ್ದು. ಇದು ಏನು ಕಲ್ಲ ಏನು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ನಿಯರ್ ಬೈ ಕೊಟ್ಟಿರಿ ಕಿಟಕಿಲಿ ಗೊತ್ತಾಗಲೇ ಇಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಧ್ಯೆ ಸೆಂಟ್ರಿಗೆ ಹೋದ್ಮೇಲೆ ಅವ್ರು ಏನು ಹೇಳಿದ್ರು, ನೀವು ವೀಡಿಯೋಸು ರೀಲ್ಸು ಏನಾದ್ರು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ರೀಲ್ಸ್ ಎಲ್ಲ ಮಾಡೋಂಗಿದ್ರೆ ಮಾಡ್ಕೋಬೋದು. ಬಟ್ ಒಬ್ಬೊಬ್ಬರೇ ಹೋಗಿ ಮಾಡಬೇಕು, ತುಂಬ ವೆಯ್ಟ್ ಆದರೆ ಅದು ಕೂಡ ಪ್ರಾಬ್ಲಮ್ ಅಂತೇಳಿ ಒಬ್ಬರು ಹೋಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಥರ ಮಾಡಿ ಇನ್ನೊಬ್ರ ಕೈಲಿ ತೆಗೆಸಿ ಆ ಥರ ಎಲ್ಲ ಹೇಳಿದ್ರು. ಹುಡುಗಿರೆಲ್ಲ ಸುಮಾರು ರೀಲ್ಸ್ ಎಲ್ಲ ಮಾಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಅಂದರು. ನೋಡಿ ಮತ್ತು ಈ ಕಡೆ ಒಂದು ಲೈನಲ್ಲಿ ಇದೇ ಥರ ಇತ್ತು. ಸೊ ನೆಕ್ಸ್ಟ್ ಅಲ್ಲಿಗೆ ಬಂದಮೇಲೆ ವಾಪಸ್ ಅದೆಲ್ಲ ಮುಗಿಸಿ ಬಂದಮೇಲೆ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಬಟ್ ಎಲ್ಲರೂ ಬರಲಿ ಅಂತ ಕೂತಿದ್ರು. ಇಲ್ಲೂ ಕೂಡ ಸೋಡಾ, ಈ ಮ್ಯಾಂಗೋ, ಫ್ರೂಟ್ಸ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ತಿಂದು ಮತ್ತೆ ನಾವು ಬಸ್ ಹತ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ಗೆ ಒಳಗಡೆ ಆಡೋಕ್ಕೆಲ್ಲ ಈ ಒಂದು ಪ್ಲೇಸ್ಗೆ ಬಿಡ್ತಾರಂತೆ. ಬಟ್ ಇದು ಬ್ಯಾಕ್ ಸೈಡ್ ಇತ್ತು, ನಾವು ಬಸ್ಸಲ್ಲಿ ಹೋಗ್ಬೇಕಾರೆ ಇದು ಕಂಡಿದ್ದು. ಸೊ ನೆಕ್ಸ್ಟು 1 ರೌಂಡು ಊಟ ಮುಗಿಸಿ ಮಧ್ಯಾಹ್ನ ಮತ್ತೆ ಇದೇ ಪ್ಲೇಸಿಗೆ ಬರ್ತೀವಿ ಇನ್ನೊಂದು ಸೈಡ್ಗೆ. ಇದು ಬಂದು ಪಾಂಡಿ ಮರೀನಾ ಹಿಡನ್ ಬೀಚು ಅಂತ. ಇನ್ನೊಂದು ಸೈಡ್ಗೆ ಏನು ಹೆಸರು ಅಂತ ಗೊತ್ತಿಲ್ಲ, ಬೋರ್ಡ್ ನೋಡ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ನೀವು